ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಬ್ಲಾಗಲ್ಲಿ ನಾನು ಮಕ್ಕಳನ್ನ ಮೆಡಿಟೇಷನ್ ಮಾಡಿಸಿ ಅವ್ರಿಗೊಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಓದೋಕ್ಕೆ ಕೂರಿಸಿ ಅಂತ ಹೇಳಿದೆ. ಕೆಲವು ಮಕ್ಕಳು ಏನು ಮಾಡಿದ್ರು ಓದಲ್ಲ ಮೇಡಮ್, ನಾವು ಎಂಥ ಮೆಡಿಟೇಷನ್ ಮಾಡಿಸಿದ್ರು ಅವ್ರಿಗೆ ಒಳ್ಳೆ ಕ್ಲೀನಾಗಿರೋ ರೂಮ್ ಕೊಟ್ಟರು ಅವ್ರು ಓದಲ್ಲ ಅಂತ ಹೇಳ್ತಾಯಿದ್ರು ಕೆಲವು ಪೇರೆಂಟ್ಸು. ಅಂಥ ಮಕ್ಕಳಿಗೆ ಏನು ಮಾಡಬೇಕಪ್ಪ ನಾವು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ವರ್ಕ್ ಆಗ್ಬೋದೇನೋ, ನನ್ನ ಮಗನಿಗೆ ವರ್ಕ್ ಆಗಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ, ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಓದೋಕ್ಕೆ ಕೂರಬೇಕಾಗತ್ತೆ. ಸ್ವಲ್ಪ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಏನು ಓದೋದಿಲ್ಲ ಬರೆಯೋದಿಲ್ಲ ಅನ್ನೋ ಮಕ್ಕಳಿಗೆ ಒಂದು ಕ್ವಶನನ್ನು 10 ಸಲ 5 ಸಲ ಬರ್ಕೊಡಿ, ಅವ್ರು ಪ್ರಾಕ್ಟೀಸ್ ಮಾಡಲಿ. ನೀವು ಅವ್ರ ಜೊತೆ ಕೂತ್ಕೊಳ್ಳಿ. ಏನು ಮೇಡಮ್ ಅವನು ಓದೋದಲ್ದಿತ್ತು ನಾನು ಓದಬೇಕಂತ ಅಂದ್ಕೋಬೇಡಿ. ಮಕ್ಕಳು ಸ್ವಲ್ಪ ಇಂಪ್ರೂವ್ ಆಗಬೇಕು, ಅವರಿಗೆ ಗೊತ್ತಾಗಬೇಕು, ನಾನು ಓದಬೇಕು ಅನ್ನೋ ಮಟ್ಟಿಗೆ ಅವ್ರು ಬರಬೇಕು ಅಂದರೆ ನಾವು ಸ್ವಲ್ಪ ಪೇರೆಂಟ್ಸ್ ಆದರೂ ಕಷ್ಟಪಡಬೇಕಾಗತ್ತೆ. ಸೊ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದ್ರೆ, ನಾವು ಹೇಗೆ ಓದ್ತಾ ಇದ್ವಿ ಹಿಂದೆ ಅದನ್ನೆಲ್ಲ ಹೇಳ್ಕೊತ ಅವ್ರಿಗಿದ್ರೆ, ನಮ್ಮಮ್ಮರೆಲ್ಲ ಈಗ ಓದಿದ್ರು ಅಂತ ಅವರಿಗೆ ಸ್ವಲ್ಪ ಅರಿವಾಗಿ, ನೀವು ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ಕೊತ ನಾವು ಹಂಗೆ ಓದಿದ್ವಿ ಹಿಂಗೆ ಓದಿದ್ವಿ, ಇನ್ಸ್ಪಿರೇಷನ್ ಯಾರಾದರೂ ಇರ್ತಾರಲ್ವ ನಿಮಗೆ, ಅವ್ರ ಬಗ್ಗೆ ಕಥೆಗಳನ್ನು ಹೇಳ್ತಾ ಮಕ್ಕಳಿಗೆ ಓದಿಸ್ತಾ ಇದ್ದರೆ ಖಂಡಿತವಾಗ್ಲೂ ಸ್ವಲ್ಪ ಜಾಸ್ತಿ ಬದಲಾವಣೆ ಏನಾಗದೇ ಇದ್ದರೂ ಸ್ವಲ್ಪ ಬದಲಾವಣೆನಾದರೂ ಕಾಣ್ತೀವಿ. ಸೊ ಥ್ಯಾಂಕ್ ಯು.